ತೋರಿಸ್ತಿದ್ದೇನೆ. ಈಗ ಸ್ಕ್ರೀನ್ ಶಾಟ್ ತಗೋಬೇಕಂದ್ರೆ ಏನು ಮಾಡಬೇಕು ಅಂತ ತೋರಿಸ್ತೇನೆ ನಿಮಗೆ. ಈಗ ನಾನು ಸ್ಕ್ರೀನ್ ಶಾಟ್ ಮಾಡಬೇಕು ಅಂದರೆ ಆಕ್ಸೆಸರೀಸ್ಗೆ ಹೋಗಬೇಕು. ಆಕ್ಸೆಸರೀಸ್ಗೆ ಹೋಗಿ ಅಲ್ಲಿಂದ ಸ್ಕ್ರೀನ್ ಶಾಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಥರ ಪೇಜ್ ಬರುತ್ತೆ. ಇದರಲ್ಲಿ ನನಗೆ ಸೆಲೆಕ್ಟ್ ಏರಿಯಾ ಟು ಗ್ರ್ಯಾಬ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಟೇಕ್ ಸ್ಕ್ರೀನ್ ಶಾಟ್ ಮಾಡಿದರೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಡೀ ಈ ಥರ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟರೆ ಸ್ಕ್ರೀನ್ ಶಾಟ್ ತೊಗೊಳುತ್ತೆ. ಅದನ್ನು ಸೇವ್ ಮಾಡಿ ಡೆಸ್ಕ್ಟಾಪ್ ಅಥವಾ ಫೋಲ್ಡರ್ ತೊಗೊಂಡು ಸೇವ್ ಒಂದು ಕೊಟ್ಟರೆ ನನಗೆ ನನ್ನ ಫೋಲ್ಡ್ರಿಗೆ ಹೋಗಿ ಅದು ಸೇವ್ ಆಗುತ್ತೆ. ಇದು ಸ್ಕ್ರೀನ್ ಶಾಟ್ ಆಯ್ತಲ್ವಾ? ಒಂದು ನಿಮಿಷ, ಡ್ರ್ಯಾಗ್ ಮಾಡೋ ಸಮಯದಲ್ಲಿ ಹಾಂ ಸರ್, ಹೆಚ್ಚು ಕಮ್ಮಿ ಆಗಿ ನಾವು ಮತ್ತೆ ಅದನ್ನ ಬೇಡ ಅಂತ. ಓಕೆ, ಈಗ ನೀವು ಒಂದ್ಸಲ ಈ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ ಶಾಟಲ್ಲಿ ಓಪನ್ ಮಾಡಿಕೊಂಡು ಸೆಲೆಕ್ಟ್ ಏರಿಯಾ ಟು ಗ್ರ್ಯಾಬ್ ಕೊಟ್ಟು ಟೇಕ್ ಸ್ಕ್ರೀನ್ ಶಾಟ್ ಕೊಟ್ಬಿಟ್ಮೇಲೆ ಈ ಥರ ಬರುತ್ತಲ್ವಾ? ಇಲ್ಲಿಂದ ನೀವು ಒಂದ್ಸಲ ಮೌಸನ್ನು ಹಿಡ್ಕೊಂಡ್ಬಿಟ್ರೆ ಕ್ಲಿಕ್ ಮಾಡಿ ನೀವು ಇಷ್ಟೇ ಎಳೆದು ಬಿಟ್ರು ಅಂದರೆ ಬರೀ ಅಷ್ಟನ್ನೇ ತೊಗೊಂಡ್ಬಿಡುತ್ತೆ ಅದು. ಆವಾಗ ಅಂಥ ಸಮಯದಲ್ಲಿ ಏನೂ ಇಲ್ಲ, ಇದನ್ನು ಕ್ಲೋಸ್ ಮಾಡಿ ಅಷ್ಟೇ, ಸೇವ್ ಮಾಡಬೇಡಿ. ಕಾಪಿ ಟು ಕ್ಲಿಪ್ ಬೋರ್ಡ್ ಅಂದರೆ ನಿಮ್ಮ ವರ್ಡ್ ಡಾಕ್ಯುಮೆಂಟ್ ಕ್ಲಿಪ್ ಬೋರ್ಡ್ಗೆ ಹೋಗುತ್ತೆ, ಅದು ಬೇಡ, ಅದನ್ನು ಮಾಡ್ಕೊಳ್ಳೋದು ಬೇಡ ಆಯಿತಾ. ಅವಾಗ ಇದನ್ನು ಕ್ಲೋಸ್ ವಿಂಡೋ ಮಾಡಿ ಹೊಸದಾಗಿ ಇನ್ನೊಂದು ಸ್ಕ್ರೀನ್ ಶಾಟನ್ನು ಹಾಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಬೋದು ಆಯಿತಾ.